ಇದು ರೇಂಜ್ ರೋವರ್ ಗಾಡಿ. ಇದ್ರದ್ದು ಆಯಿಲ್ ಸರ್ವಿಸ್ ಯಾವ ಥರ ಮಾಡ್ತಾರೆ ಅನ್ನೋದು ನಿಮಗೆ ಐಡಿಯಾನೂ ಸಹ ಇರಲ್ಲ ಅನಿಸುತ್ತೆ. ಯಾಕಂದರೆ ಇದು ಫುಲ್ ಡಿಫ್ರೆಂಟ್ ಐತಿ. ಇದನ್ನು ಒಮ್ಮೆ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಕೈತಿ ಯಾವ ಥರ ಈ ಥರನೂ ಮಾಡ್ತಾರೆ ಸರ್ವಿಸ್ ಅಂತಂದು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯು ಕೆ ಅಣಿಜಿ ಮಾತಾಡೋದು. ಇವತ್ತೇನಂದ್ರೆ ರೇಂಜ್ ರೋವರ್ ಇವೋಕ್ ಇದೆಲ್ಲ ಅದು ಆಯಿಲ್ ಸರ್ವಿಸ್ ಹೆಂಗೆ ಮಾಡ್ತಾರೆ ಅನ್ನೋದು ನಿಮಗೆ ತೋರಿಸೋಣಂತ ಮಾಡೀನಿ ವಿಡಿಯೋ. ಫುಲ್ ನೋಡ್ರಿ, ಗೊತ್ತಾಕೈತಿ ಯಾವ ಥರ ಅನ್ನೋದು. ಇದು ಒಂಥರ ಡಿಫ್ರೆಂಟ್, ಅಂದರೆ ಸಕ್ಕಿಂಗ್ ಮಾಡೋದು. ಈ ಗಾಡಿ 4 ಸಿಲಿಂಡರ್ ಇಂಜಿನ್. ಮೊದಲಿಗೆ ಏನೈತಲ್ಲ ಆ ಡಿಪ್ ಸ್ಟಿಕ್, ಆ ಸ್ಟಿಕ್ಕನ್ನ ತೆಗಿಬೇಕು. ಯಾಕಂದ್ರೆ ಆಯಿಲ್ ಸಕ್ಕಿಂಗ್ ಮಾಡೋದಂದ್ರೆ ಅಲ್ಲೇ ಟೂಲ್ ಹಾಕಬೇಕಾಗತ್ತೆ. ಅಲ್ಲಿಂದ ವ್ಯಾಕ್ಯೂಮ್ ಮಷಿನ್ ಹಾಕಿ ಅಲ್ಲಿಂದ ಸಕ್ ಮಾಡೋದು. ಇಲ್ಲಿ ನೋಡಿರಿ, ಹಾಕ್ತೀವಿ ಇದನ್ನು. ಈ ಥರ ಟೂಲ್ ಬರ್ತೈತಿ, ಅದನ್ನ ಅದರೊಳಗೆ ಹಾಕಿ ಆಮೇಲೆ ಅದು ಡ್ರೈನರ್ ಐತಲ್ಲ, ಡ್ರೈನರ್ದು ಹೋಸ್ನ ಕನೆಕ್ಟ್ ಮಾಡಿ ಅದ್ರದ್ದು ವಾಲ್ನ ಆನ್ ಮಾಡಬೇಕು. ಆಮೇಲೆ ಡ್ರೈನರ್ಗೆ ಐತಲ್ಲ ಏರ್ ಪೈಪ್ನ ಕನೆಕ್ಟ್ ಮಾಡ್ಬೇಕು. ಆಮೇಲೆ ಅದು ಸಕ್ ಮಾಡುತ್ತೆ ಅಲ್ಲಿಂದ. ನೋಡ್ರಿ, ಈ ಥರ ಐತಿ. ಈಗ ಬೇರೆ ಗಾಡಿಗೆಲ್ಲ ಕೆಳಗೆ ಡ್ರೈನ್ ಪ್ಲಗ್ ಇರ್ತೈತಿ, ಜಾಕ್ ಬೇಕಾಗುತ್ತೆ, ಇಲ್ಲ ಮಲ್ಕೊಂಡು ಮಾಡ್ಬೇಕು ಸರ್ವಿಸ್ನ. ಈ ಗಾಡಿ ಹಾಗಲ್ಲ, ಮೇಲಿಂದನೇ ಎಲ್ಲ ಸರ್ವಿಸ್ ಮಾಡ್ಬೋದು. ಆಮೇಲೆ ನಿಮಗಿಲ್ಲಿ ಎಷ್ಟು ಆಯಿಲ್ ಬಂದೈತಿ, ಗಾಡಿ ಒಳಗೆ ಎಷ್ಟಿತ್ತು ಆಯಿಲ್ ಸರ್ವಿಸ್ ಮಾಡಿದಾಗ ಕ್ವಾಂಟಿಟಿ ಅದೆಲ್ಲ ತೋರಿಸ್ತೈತಿ ನೋಡ್ರಿ ಇಲ್ಲಿ. ಇದು ಒಂಥರ ಮೇನ್ ಅಡ್ವಾಂಟೇಜ್. ಯಾಕಂದ್ರೆ ಈಗ ಇಂಜಿನ್ ಏನಾದರೂ ಆಯಿಲ್ ಏನಾರು ಕನ್ಸಂಪ್ಷನ್ ಮಾಡತ್ತೈತೋ ಏನಿಲ್ಲೋ ಅನ್ನೋದೆಲ್ಲ ಇಲ್ಲೇ ಗೊತ್ತಾಕೈತಿ. ನೋಡಿರಿ, ಇಲ್ಲಿ ಎಷ್ಟು ಲೀಟ್ರ್ ಬಂದೈತೆ ಅನ್ನೋದು ಎಲ್ಲ ಇಲ್ಲೇ ಕಾಣಿಸ್ತೈತೆ ನೋಡಿರಿ. ಆಮೇಲೆ ಲಾಸ್ಟಿಗೆ ಅಲ್ಲೊಂದು ಸೆಂಟ್ರಿಗೆ ವಾಲ್ ಐತಿ, ಅದನ್ನ ಪ್ರೆಸ್ ಮಾಡಿಬಿಟ್ರೆ ಅದು ಡ್ರೈನರಿಗೆ ಹೋಗುತ್ತೆ ಒಳಗೆ. ಕೊನೆಗೆ ಆ ಟೂಲ್ ತೆಗೆದು ಡ್ರೈನರ್ನಾಗ ಇಡ್ಬೇಕು. ಆಮೇಲೆ ಏನೈತಲ್ಲ ಇಂಜಿನ್ ಶೀಲ್ಡ್ ಕವರ್ ತೆಗೆದು ಅದ್ರ ಕೆಳಗೆ ಹಿಂದುಗಡೆ ಆಯಿಲ್ ಫಿಲ್ಟ್ರ್ ಇರುತ್ತೆ. ಆ ಫಿಲ್ಟ್ರನ್ನೂ ಚೇಂಜ್ ಮಾಡ್ಬೇಕಲ್ಲ ಈಗ, ಅದಕ್ಕಾಗಿ ಅದು ಕವರೆಲ್ಲ ತೆಗಿಬೇಕು. ನೋಡಿರಿ, ಇದೇ ಟೂಲ್ ಅದು ಫಿಲ್ಟ್ರ್ ಯೂಸ್ ಮಾಡೋದು. ನೋಡಿರಿ, ಈಗ ಹಳೆ ಫಿಲ್ಟ್ರ್ ಯಾವ ಥರ ಇರ್ತೈತಂದ್ರೆ ಒಂಥರ ಫುಲ್ ಕಂಡೀಷನ್ನೇ ಚೇಂಜ್ ಆಗಿರ್ತೈತಿ. ಒರಿಜಿನಲ್ ಫಿಲ್ಟ್ರ್ ಅಂದ್ರೆ ಈ ಥರ ಇರ್ಬೇಕು. ಫಿಕ್ಸ್ ಮಾಡ್ಬೇಕಾದ್ರೆ ಓರಿಂಗ್ ಎಲ್ಲ ಕರೆಕ್ಟಾಗಿ ನೋಡಿ ಹಾಕಬೇಕು. ಅದಕ್ಕೊಂಚೂರು ಆಯಿಲ್ ಹಾಕಿದರೂ ಓಕೆ, ಇಲ್ಲಾಂದ್ರೆ ಅದು ಹಾರ್ಡ್ ಆದಂಗಾಗಿ ಅಲ್ಲಿ ಕಟ್ ಆಗ್ಬೋದು. ಅದು ಫಿಕ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಏನಾರು ಲೂಬ್ರಿಕೇಷನ್ ಹಾಕ್ಬೇಕು. ಆಮೇಲೆ ಕರೆಕ್ಟಾಗಿ ಫಿಟ್ ಮಾಡಿ ಆಮೇಲೆ ಟೈಟ್ ಮಾಡಿ ಆಯಿಲ್ ಹಾಕಬೇಕು. ಇಲ್ಲೆಲ್ಲ ಆಯಿಲ್ ಫಿಲ್ ಮಾಡೋಕೆ ಈಗ ಆಯಿಲ್ ರೂಮಿಂದನೇ ಒಂದು ಪೈಪ್ ಬಂದಿರ್ತೈತಿ, ಅದಕ್ಕೆ ಗನ್ ಕನೆಕ್ಟ್ ಮಾಡಿರ್ತಾರೆ. ಅದನ್ನ ಎಳೆದು ಇಲ್ಲೇ ಬಟನ್ ಎಲ್ಲ ರೀಸೆಟ್ ಮಾಡ್ಕೊಂಡು ಆಮೇಲೆ ಹ್ಯಾಂಡಲ್ ಇರ್ತೈತಿ, ಅದನ್ನ ಪ್ರೆಸ್ ಮಾಡಿ ಹಿಡಿದ್ರೆ ನಮಗೆ ಎಷ್ಟು ಬೇಕು ಅಷ್ಟು ಫಿಲ್ ಮಾಡ್ಬೋದು. ವಿಡಿಯೋ ಹೆಂಗೆ ಅನ್ನಿಸ್ತೆ ನೋಡಿ, ಚಲೋ ಅನಿಸಿದ್ರೆ ಎಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ಆಯಿಲ್ ಹಾಕಿ ನೋಡ್ರಿ, ಅಲ್ಲಿಂದ ಬಂದದ್ದು. ಆಮೇಲೆ ಕ್ಯಾಪೆಲ್ಲ ಹಾಕಿ ಆಮೇಲೆ ಡಿಪ್ಸ್ಟಿಕ್ಕಿಂದ ಆಯಿಲ್ ಎಷ್ಟು ಈಗ ಅದರೊಳಗೆ ಮಿನಿಮಮ್ ಮ್ಯಾಕ್ಸಿಮಮ್ ಅಂತೆಲ್ಲ ಇರ್ತೈತಿ. ಅದ್ರ ಲೆವೆಲಿಗೆ ಬಂದೈತೆ ಅಂದ್ರೆ ಓಕೆ, ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿರಿ ಅಷ್ಟೆ.